ನಾವು ಮತ್ತೆ ಈ ರಾಜ್ಯಕ್ಕೆ ಬರೋಣ ಗುರುಗಳೇ. ಬನ್ನಿ. 2026 ಹೊಸ ವರ್ಷ ಸುಭಿಕ್ಷವಾಗಿರುತ್ತಾ? ಬಹಳ ಮುಖ್ಯವಾಗಿ ರಾಜಕಾರಣ ಮತ್ತೊಂದು ಮುಗಿದೊಂದು ಈಗ ನಮ್ಮ ರೈತರು ನೆಮ್ಮದಿ ಜೀವನವನ್ನು ಕಳಿಬೇಕು. ನಮ್ಮ ರೈತರು ನೆಮ್ಮದಿಯಾಗಿರಬೇಕು. ಆ ಕಾಲ ಬರ್ತದ 2026ರಲ್ಲಿ ಸುಭಿಕ್ಷವಾಗಿರುತ್ತಾ ರಾಜ್ಯ? ಮಳೆ ಬೆಳೆ ಎಲ್ಲವೂ ಕೂಡ. ನೋಡಿ, ಈ ದೇಶದ ಬೆನ್ನೆಲುಬೇ ಅಗ್ರಿಕಲ್ಚರ್, ವ್ಯವಸಾಯ. ರೈತರು ದುಡಿದೇ ಇದ್ದರೆ ನಾವು ಉಪವಾಸ ಇರಬೇಕಾಗತ್ತೆ. ಒಂದು ದಿವಸ ಯಾರಾದ್ರು ಉಪವಾಸ ಮಲಗಿದಾರೆ ತೋರಿಸಿ ಭಾರತದಲ್ಲಿ? ಎಷ್ಟೋ ದೇಶ ಅನ್ನವೇ ಇಲ್ಲ. ನಮ್ಮ ದೇಶದಲ್ಲಿ ಇಂಥ ಒಂದು ಮಹಾನ್ ಭಾರತದಲ್ಲಿ ಯಾರೊಬ್ಬರು ಉಪವಾಸ ಮಲಗಿದ್ದಾರೆ ಯಾರು? ಆ ಕೀರ್ತಿ ನಮ್ಮ ರೈತರಿಗೆ ಹೋಗ್ಬೇಕಾದ್ರು. ಎಂಥ ಮಹಾನ್ ವ್ಯಕ್ತಿಗಳು, ಬೆಲೆ ಸಿಕ್ಕಿದೆಯಾ ಅವರಿಗೆ? ಯಾರು ನೋಡಿ, ಮಧ್ಯೆ ಏಜೆಂಟ್ ಸಾಹುಕಾರರಾಗ್ಬಿಟ್ಟಿದ್ದಾರೆ. ಒಬ್ಬ ರೈತ ದೊಡ್ಡ ಸಾಹುಕಾರನಾಗಿದ್ದಾನೆ, ಅದೇ ಮೂಟೆ ಹೊರ್ತಾನೆ ವ್ಯವಸಾಯ ಮಾಡಿದ್ರೆ ದಲ್ಲಾಳಿಗಳದ್ದು ಹಾವಳಿ. ಹೌದು. ಆದರೂ ಕೂಡ ಖಂಡಿತವಾಗಿ ಮೇಷರಾಶಿ ಶನಿ ಬರ್ತಾನೆ, ಅಲ್ಲಿಂದ ರೈತರ ಜೀವನ ಉತ್ತಮವಾಗುತ್ತೆ. ಉತ್ತಮವಾಗಿ ಅವರು ಖಂಡಿತವಾಗ್ಲೂ ಅವ್ರಿಗೇನು ಕೊಡಬೇಕೋ ಸರ್ಕಾರದ ಮನವೊಲಿಸಿ ಕಿತ್ಕೊಳ್ಳೋಲ್ಲಿ ಯಶಸ್ವಿ ಆಗ್ತಾರೆ. ಖಂಡಿತವಾಗ್ಲೂ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆಯಾ? ಮಳೆ ಚೆನ್ನಾಗಾಗುತ್ತೆ. ಉತ್ತರ ಭಾರತದಲ್ಲಿ ಮತ್ತೆ ಮಳೆ ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ರಾಜ್ಯದಲ್ಲಿ ಇಲ್ಲಿ ಕರಾವಳಿಗೆ ತುಂಬ ತೊಂದರೆ ಇದೆ. ಯಾವ ಥರ ಒಂದು ಸಹ ಮಲೆನಾಡು ಇಲ್ಲ ಅಂತ ಆಗ್ಬಿಟ್ರೆ ಹೆಚ್ಚಿಲ್ಲ ಇಲ್ಲಿ. ಬೆಳೆ ಎಲ್ಲ ಅಂಕೋಲಾ ಆ ಕಡೆ, ಗೋವಾ, ಕಾರವಾರ, ಗೋವಾ ಆ ಕಡೆ ಭಾಳ ಹುಷಾರಾಗಿ ಹೋಗ್ಬೇಕು. ಕುಸಿಗಳು ತುಂಬ ಕಾಣುತ್ತೆ. ಬೆಳೆ ಕೈ ಹಿಡಿಯುತ್ತಾ ರೈತರನ್ನ ಈ ಸರಿ, ಈ ವರ್ಷ ಒಳ್ಳೆ ಬೆಳೆ ಬರುತ್ತೆ. ಬೆಳೆಗೆ ಏನು ನಷ್ಟ ಇಲ್ಲ, ಮಳೆಗೂ ಏನು ನಷ್ಟ ಇಲ್ಲ. ಆದರೆ ಏನು ಅಂದರೆ ಶನಿ ಗುರು ಮೊದಲಿದಾನಲ್ಲ, ಅವ್ರಿಗೆ ಬೇಕಾದ ಸೌಲಭ್ಯವಾಗಲಿ, ಅವರು ಬರಬೇಕಾದ್ರೆ ಹಣ ಅವರು ಜಮಾ ಆಗಲ್ಲ. ಯಾಕೆ ಅಂತಂದರೆ ಸರ್ಕಾರ ಏನು ಮಾಡಬೇಕು? ಬೇಡ, ಒಂದು ಝೋನ್ ಮಾಡಲಿ, ಒಂದು 500 ಎಕರೆ ಜಾಗನ ಎಲ್ರಿಗೂ ಒಂದು 5-10 ಜನಕ್ಕೆ 5 ಎಕರೆ ಕೊಡಲಿ. ಏನು ಬೆಳೀತಾರೋ ಬೆಳೀಲಿ, ಸರ್ಕಾರ ತಗೊಳ್ಳಿ, ದುಡ್ಡು ಕೊಡಲಿ ಅವ್ರಿಗೆ. ಯಾಕೆ ಮಾಡಬಾರ್ದು? ಸಂಪ್ರದಾಯ ಯಾಕೆ ಮಾಡಬಾರ್ದು ಸ್ವಾಮಿ? ದುಡ್ಡು ಬರ್ತಾ ಇಲ್ಲ ಅವರಿಗೆ. ಬೆಳೆನ ಮಧ್ಯವರ್ತಿಗಳು ತೊಗೊಂಡ್ಬಿಡ್ತಾರೆ, ಸ್ಟೋರ್ ಮಾಡಿಬಿಡ್ತಾರೆ, ಬೆಲೆ ಬಂದ್ಬಿಡುತ್ತೆ. ಈಗ ನೋಡಿ, ತೊಗರಿ ಈ ಸತಿ ತುಂಬ ಕಡಿಮೆ ಆಗಿದೆ, ಮಳೆ ಬಿದ್ದು ತೊಗರಿ ಇಲ್ಲ, ಬೆಳೆ ವ್ಯರ್ಥ ಹೋಗ್ತಾಯಿದೆ. ಆಯಿತು, ನೀವು ಇಷ್ಟೆಲ್ಲ ನನ್ನ ಪ್ರಶ್ನೆ ಮಾಡಿದ್ದೀರಾ, ದಯವಿಟ್ಟು ಒಂದು ಉತ್ತರ ಹೇಳಿ. ಆಹಾರ ಪದಾರ್ಥಗಳ ಬೆಲೆ ಯಾರು ಕಡಿಮೆ ಆಗಿದೆಯಾ? ಆಗಿದೆಯಾ? ಆಗಿಲ್ಲ. ಹಾಲಿನ ಬೆಲೆ ಕಡಿಮೆ, ಹಾಲಿನ ಬೆಲೆ ಕಡಿಮೆ ಮಾಡಿದಾರಲ್ಲ, ಆಗಿಲ್ಲ. ಮತ್ತು ರೈತರು ಹೇಗೆ ಬದುಕೋದು ಪಾಪ? ಅಲ್ಲಿ ನೋಡಿದ್ರೆ ದುಡ್ಡು ತಗೋತಾರೆ, ಅಲ್ಲ, ರೈತರು ಮುಟ್ತಾನೆ ಇಲ್ವಲ್ಲ. ಅದು ಮಧ್ಯವರ್ತಿಗಳನ್ನ ಯಾವತ್ತು ನೀವು ತೆಗಿತೀರಾ ಅವತ್ತೇ ಅವ್ರು ಬದುಕೋದವ್ರು. ಏನು ಬೆಳಿತಾನೋ ಬೆಳೆ ಸರ್ಕಾರ ತಗೋಬೇಕು, ನ್ಯಾಯವಾದ ಬೆಲೆ ಕೊಡಬೇಕು, ಸರ್ಕಾರ ವಿತರಣೆ ಮಾಡಬೇಕು. ಅದನ್ನು ಅಲ್ಲಿಗೆ ಬಂದಾಗಲೇ ಅದು. ನೀವು ಯಾರು ಅಂಬಾನಿಗೋ ಅದಾನಿಗೋ ಎಲ್ಲ ಕೊಟ್ಬಿಟ್ಟು ದೊಡ್ಡ ದೊಡ್ಡ ಗೋಡೌನ್ಗಳು, ಅವ್ರು ಏನು ಮಾಡಬೇಕು ಪಾಪ? ಅವ್ರು ಏನು ಮಾಡ್ಲಿಕ್ಕೆ ಆಗ್ತದೆ ಹೇಳಿ ನೀವು? ಎಲ್ಲಕ್ಕಿಂತ ಈ ದೇಶದಲ್ಲಿ ಶನಿ ಮುಂದಕ್ಕೆ ಹೋಗುವಷ್ಟರಲ್ಲಿ, ಮುಂದಿನ ಚುನಾವಣೆ ಬರುವಷ್ಟರಲ್ಲಿ ಈ ದೇಶ ಶಿಸ್ತಿಗೆ ತರಬೇಕಾದ್ರೆ ರಾಷ್ಟ್ರೀಯ ಚುನಾವಣೆ ಬಂದಾಗ ಮತದಾನವನ್ನು ಕಡ್ಡಾಯ ಮಾಡಬೇಕು. ನೀವು ಕಡ್ಡಾಯ ಮಾಡಿದ್ರೆ ಏನೋ ಒನ್ ನೇಷನ್ ಒನ್ ಎಲೆಕ್ಷನ್ ಅವೆಲ್ಲ ಮಾಡಿ ಏನು ಉಪಯೋಗ ಆಗಲ್ಲ. ಅಗತ್ಯ ಮತದಾನವನ್ನೇ ಕಡ್ಡಾಯಗೊಳಿಸಬೇಕು. ಏನು ಮಾತು ಕೊಟ್ಟಿದ್ದೀರಾ, ಮಹಿಳೆಗೆ ಸಕಲ ಗೌರವ ಕೊಡಬೇಕು, ಸ್ಥಾನಮಾನ ಕೊಡಬೇಕು. ಅವ್ರಿಗೇನು 3% ಕೊಟ್ಟಿದ್ದಾರೆ 3%. ಯಾವ ಪಕ್ಷ ಕೊಟ್ಟಿದ್ದಾರೆ ತೋರಿಸಿ ನೋಡೋಣ. ಯಾರು ಅಲ್ಲೊಂದು ಇಲ್ಲೊಂದು ಕೊಟ್ಟಿದ್ದಾರೆ, ಕೊಡಬೇಕಲ್ವ ಅವ್ರಿಗೆ? ಎಲೆಕ್ಷನಲ್ಲಿ ಮೀಸಲಾತಿ ಕೊಡಬೇಕು, ಹೆಚ್ಚಿನ ಕ್ಷೇತ್ರಗಳನ್ನು ಅವ್ರಿಗೆ ಮೀಸಲಿಡಬೇಕು. ಅಲ್ಲ ಸರ್, ಈಗ ತಾನೇ ತಮ್ಮಂತ ಹೇಳ್ದಲ್ಲ, ಇಲ್ಲಿ ಲೀಡರ್ ಯಾರು ಬೆಳೆಸ್ಯಾರೆ? ಇನ್ನೊಂದು ವಂಶ ಪಾರಂಪರ್ಯವಾಗೇ ಬರಬೇಕು ಅಂತ ಯೋಚನೆ ಮಾಡ್ತಾರೆ ಇವತ್ತೂ. ವಿದ್ಯಾವಂತರಿಗೆ, ಬುದ್ಧಿವಂತರಿಗೆ ಕುಟುಂಬ ರಾಜಕಾರಣ ಜಾಗ ಇಲ್ಲ. ಅದನ್ನು ನಾನು ಶಿವಕುಮಾರ್ ಮಾಡ್ತಾನೆ ಅಂದ್ಕೊಂಡಿದ್ದೀನಿ. ಎಷ್ಟು ಜಿಲ್ಲೆ ಇದೆ ಎಲ್ಲ ಕಡೆ ಜಿಲ್ಲೆ ಸುತ್ತಿ, ಎಲ್ಲ ಕಡೆ ಓಡಾಡಿ, DC ಕಾಂಪೌಂಡ್ ಕೂತ್ಕೊಂಡು ಬಂಗ್ಲೋಲ್ಲಿ ಕೂರಿಸಿ ಕರೆದು ಮಾತಾಡಿ, ನೀವು ಒಳ್ಳೊಳ್ಳೆ ಹುಡುಗರನ್ನ ಕರ್ಕೊಂಡ್ಬಿಡ್ಬೇಕು. 100 ಜನಕ್ಕೆ ಇದ್ದವ್ರಿಗೆ ಟಿಕೆಟ್ ಕೊಡಿ, 50 ಜನಕ್ಕೆ ಒಂದು 30 ಜನಕ್ಕೆ ಮಹಿಳೆ ಕೊಡಿ,
70 ಜನ ಹೊಸ ಹುಡುಗ ಕರೆದು ಕೊಡಿ, ನೀವೇ ದುಡ್ಡು ಹಾಕಿ ಗೆಲ್ಲಿಸ್ಕೊಂಬನ್ನಿ. ಸೊ ನಾವು ಭ್ರಷ್ಟಾಚಾರನೂ ಹೋಗುತ್ತೆ, ಒಳ್ಳೆ ಪೀಳಿಗೆ ಬಂದ್ಬಿಡುತ್ತೆ. ಓವರಾಲ್ 2026 ನಮ್ಮ ಇಡೀ ದೇಶದಲ್ಲಿ ರೈತರಿಗೆ ಸುಭಿಕ್ಷವಾಗಿದೆ ಅಂತ ನಾವು ಅನ್ಕೋಬಹುದು. ಅದರಲ್ಲೇ ದೇವ್ರಿಗೆ ಏನು ಕಡಿಮೆ ಮಾಡಲ್ಲ. ಓಕೆ, ನಾವು ಮತ್ತೆ ಈ ರಾಜ್ಯಕ್ಕೆ ಬರೋಣ ಗುರುಗಳೇ. ಬನ್ನಿ. 2026 ಹೊಸ ವರ್ಷ ಸುಭಿಕ್ಷವಾಗಿರುತ್ತಾ? ಬಹಳ ಮುಖ್ಯವಾಗಿ ರಾಜಕಾರಣ ಮತ್ತೊಂದು ಮುಗಿದೊಂದು, ಈಗ ನಮ್ಮ ರೈತರು ನೆಮ್ಮದಿ ಜೀವನವನ್ನು ಕಳಿಬೇಕು, ನಮ್ಮ ರೈತರು ನೆಮ್ಮದಿಯಾಗಿರಬೇಕು. ಆ ಕಾಲ ಬರ್ತದ 2026ರಲ್ಲಿ? ಸುಭಿಕ್ಷವಾಗಿರುತ್ತಾ ರಾಜ್ಯ? ಮಳೆ ಬೆಳೆ ಎಲ್ಲವೂ ಕೂಡ ನೋಡಿ, ಈ ದೇಶದ ಬೆನ್ನೆಲುಬೇ ಅಗ್ರಿಕಲ್ಚರ್, ವ್ಯವಸಾಯ. ರೈತರು ದುಡಿದೇ ಇದ್ದರೆ ನಾವು ಉಪವಾಸ ಇರಬೇಕಾಗತ್ತೆ. ಒಂದು ದಿವಸ ಯಾರಾದ್ರು ಉಪವಾಸ ಮಲಗಿದಾರೆ ತೋರಿಸಿ ಭಾರತದಲ್ಲಿ? ಎಷ್ಟೋ ದೇಶ ಅನ್ನವೇ ಇಲ್ಲ. ನಮ್ಮ ದೇಶದಲ್ಲಿ ಇಂಥ ಒಂದು ಮಹಾನ್ ಭಾರತದಲ್ಲಿ ಯಾರೊಬ್ಬರು ಉಪವಾಸ ಮಲಗಿದ್ದಾರೆ ಯಾರು? ಆ ಕೀರ್ತಿ ನಮ್ಮ ರೈತರಿಗೆ ಹೋಗ್ಬೇಕದು. ಎಂಥ ಮಹಾನ್ ವ್ಯಕ್ತಿಗಳು, ಬೆಲೆ ಸಿಕ್ಕಿದೆಯಾ ಅವರಿಗೆ? ಯಾರು ನೋಡಿ, ಮಧ್ಯೆ ಏಜೆಂಟ್ ಸಾಹುಕಾರರಾಗ್ಬಿಟ್ಟಿದ್ದಾರೆ. ಒಬ್ಬ ರೈತ ದೊಡ್ಡ ಸಾಹುಕಾರನಾಗಿದ್ದಾನೆ, ಅದೇ ಮೂಟೆ ಹೊರ್ತಾನೆ ವ್ಯವಸಾಯ ಮಾಡಿದ್ರೆ. ದಲ್ಲಾಳಿಗಳದ್ದು ಹಾವಳಿ. ಹೌದು. ಆದರೂ ಕೂಡ ಖಂಡಿತವಾಗಿ ಮೇಷರಾಶಿ ಶನಿ ಬರ್ತಾನೆ, ಅಲ್ಲಿಂದ ರೈತರ ಜೀವನ ಉತ್ತಮವಾಗುತ್ತೆ. ಉತ್ತಮವಾಗಿ ಅವರು ಖಂಡಿತವಾಗ್ಲೂ ಅವ್ರಿಗೇನು ಕೊಡಬೇಕೋ ಸರ್ಕಾರದ ಮನವೊಲಿಸಿ ಕಿತ್ಕೊಳ್ಳೋಲ್ಲಿ ಯಶಸ್ವಿ ಆಗ್ತಾರೆ ಖಂಡಿತವಾಗ್ಲೂ. ಮಳೆ ಬೆಳೆ ಎಲ್ಲ ಚೆನ್ನಾಗಿದೆಯಾ? ಮಳೆ ಚೆನ್ನಾಗಾಗುತ್ತೆ. ಉತ್ತರ ಭಾರತದಲ್ಲಿ ಮತ್ತೆ ಮಳೆ ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ರಾಜ್ಯದಲ್ಲಿ ಇಲ್ಲಿ ಕರಾವಳಿಗೆ ತುಂಬ ತೊಂದರೆ ಇದೆ. ಯಾವ ಥರ ಒಂದು ಸಹ ಮಲೆನಾಡು ಇಲ್ಲ ಅಂತ ಆಗ್ಬಿಟ್ರೆ ಹೆಚ್ಚಿಲ್ಲ ಇಲ್ಲಿ. ಬೆಳೆ ಎಲ್ಲ ಅಂಕೋಲಾ ಆ ಕಡೆ, ಗೋವಾ, ಕಾರವಾರ, ಗೋವಾ ಆ ಕಡೆ ಭಾಳ ಹುಷಾರಾಗಿ ಹೋಗ್ಬೇಕು. ಕುಸಿಗಳು ತುಂಬ ಕಾಣುತ್ತೆ. ಬೆಳೆ ಕೈ ಹಿಡಿಯುತ್ತಾ ರೈತರನ್ನ ಈ ವರ್ಷ? ಒಳ್ಳೆ ಬೆಳೆ ಬರುತ್ತೆ, ಬೆಳೆಗೆ ನಷ್ಟ ಇಲ್ಲ, ಮಳೆಗೂ ಏನು ನಷ್ಟ ಇಲ್ಲ. ಆದರೆ ಏನು ಅಂದರೆ ಶನಿ ಗುರು ಮೊದಲಿದಾನಲ್ಲ, ಅವ್ರಿಗೆ ಬೇಕಾದ ಸೌಲಭ್ಯವಾಗಲಿ, ಅವರು ಬರಬೇಕಾದ್ರೆ ಹಣ ಅವರು ಜಮಾ ಆಗಲ್ಲ. ಯಾಕೆ ಅಂತಂದರೆ ಸರ್ಕಾರ ಏನು ಮಾಡಬೇಕು? ಬೇಡ, ಒಂದು ಝೋನ್ ಮಾಡಲಿ, ಒಂದು 500 ಎಕರೆ ಜಾಗನ ಎಲ್ರಿಗೂ ಒಂದು 5-10 ಜನಕ್ಕೆ 5 ಎಕರೆ ಕೊಡಲಿ. ಏನು ಬೆಳೀತಾರೋ ಬೆಳೀಲಿ, ಸರ್ಕಾರ ತೊಗೊಳ್ಳಿ ದುಡ್ಡು ಕೊಡಲಿ ಅವ್ರಿಗೆ. ಯಾಕೆ ಮಾಡಬಾರ್ದು? ಸಂಪ್ರದಾಯ ಯಾಕೆ ಮಾಡಬಾರ್ದು ಸ್ವಾಮಿ? ದುಡ್ಡು ಬರ್ತಾ ಇಲ್ಲ ಅವರಿಗೆ. ಬೆಳೆನ ಮಧ್ಯವರ್ತಿಗಳು ತೊಗೊಂಡ್ಬಿಡ್ತಾರೆ, ಸ್ಟೋರ್ ಮಾಡಿಬಿಡ್ತಾರೆ, ಬೆಲೆ ಬಂದ್ಬಿಡುತ್ತೆ. ಈಗ ನೋಡಿ, ತೊಗರಿ ಈ ಸತಿ ತುಂಬ ಕಡಿಮೆ ಆಗಿದೆ, ಮಳೆ ಬಿದ್ದು ತೊಗರಿ ಇಲ್ಲ, ಬೆಳೆ ವ್ಯರ್ಥ ಆಗ್ತಾಯಿದೆ. ಆಯಿತು, ನೀವು ಇಷ್ಟೆಲ್ಲ ನನ್ನ ಪ್ರಶ್ನೆ ಮಾಡಿದ್ದೀರಾ, ದಯವಿಟ್ಟು ಒಂದು ಉತ್ತರ ಹೇಳಿ. ಆಹಾರ ಪದಾರ್ಥಗಳ ಬೆಲೆ ಯಾರು ಕಡಿಮೆ ಆಗಿದೆಯಾ? ಆಗಿಲ್ಲ. ಹಾಲಿನ ಬೆಲೆ ಕಡಿಮೆ, ಹಾಲಿನ ಬೆಲೆ ಕಡಿಮೆ ಮಾಡಿದಾರಲ್ಲ, ಆಗಿಲ್ಲ. ಮತ್ತು ರೈತರು ಹೇಗೆ ಬದುಕೋದು ಪಾಪ? ಅಲ್ಲಿ ನೋಡಿದ್ರೆ ದುಡ್ಡು ತಗೋತಾರೆ, ಅಲ್ಲ ರೈತರು ಮುಟ್ತಾನೆ ಇಲ್ವಲ್ಲ. ಅದು ಮಧ್ಯವರ್ತಿಗಳನ್ನ ಯಾವತ್ತು ನೀವು ತೆಗಿತೀರಾ ಅವತ್ತೇ ಅವ್ರು ಬದುಕೋದು. ಅವರು ಏನು ಬೆಳಿತಾನೋ ಬೆಳೆ ಸರ್ಕಾರ ತಗೋಬೇಕು, ನ್ಯಾಯವಾದ ಬೆಲೆ ಕೊಡಬೇಕು, ಸರ್ಕಾರ ವಿತರಣೆ ಮಾಡಬೇಕು. ಅದನ್ನು ಅಲ್ಲಿಗೆ ಬಂದಾಗಲೇ ಅದು. ನೀವು ಯಾರು ಅಂಬಾನಿಗೋ ಅದಾನಿಗೋ ಎಲ್ಲ ಕೊಟ್ಬಿಟ್ಟು ದೊಡ್ಡ ದೊಡ್ಡ ಗೋಡೌನ್ಗಳು, ಅವ್ರು ಏನು ಮಾಡಬೇಕು ಪಾಪ? ಅವ್ರು ಏನು ಮಾಡಲಿಕ್ಕೆ ಆಗ್ತದೆ ಹೇಳಿ ನೀವು? ಎಲ್ಲಕ್ಕಿಂತ ಈ ದೇಶದಲ್ಲಿ ಶನಿ ಮುಂದಕ್ಕೆ ಹೋಗುವಷ್ಟರಲ್ಲಿ, ಮುಂದಿನ ಚುನಾವಣೆ ಬರುವಷ್ಟರಲ್ಲಿ ಈ ದೇಶ ಶಿಸ್ತಿಗೆ ತರಬೇಕಾದ್ರೆ ರಾಷ್ಟ್ರೀಯ ಚುನಾವಣೆ ಬಂದಾಗ ಮತದಾನವನ್ನು ಕಡ್ಡಾಯ ಮಾಡಬೇಕು. ನೀವು ಕಡ್ಡಾಯ ಮಾಡಿದ್ರೆ ಏನೋ ಒನ್ ನೇಷನ್ ಒನ್ ಎಲೆಕ್ಷನ್ ಅವೆಲ್ಲ ಮಾಡಿ ಏನು ಉಪಯೋಗ ಆಗಲ್ಲ. ಅಗತ್ಯ ಮತದಾನವನ್ನೇ ಕಡ್ಡಾಯಗೊಳಿಸ್ಬೇಕು. ಏನು ಮಾತು ಕೊಟ್ಟಿದ್ದೀರಾ, ಮಹಿಳೆಗೆ ಸಕಲ ಗೌರವ ಕೊಡಬೇಕು, ಸ್ಥಾನಮಾನ ಕೊಡಬೇಕು. ಅವ್ರಿಗೇನು 3% ಕೊಟ್ಟಿದ್ದಾರೆ 3%. ಯಾವ ಪಕ್ಷ ಕೊಟ್ಟಿದ್ದಾರೆ ತೋರಿಸಿ ನೋಡೋಣ. ಯಾರು ಅಲ್ಲೊಂದು ಕೊಟ್ಟಿದ್ದಾರೆ, ಕೊಡಬೇಕಲ್ವ ಅವ್ರಿಗೆ? ಎಲೆಕ್ಷನಲ್ಲಿ ಮೀಸಲಾತಿ ಕೊಡಬೇಕು, ಹೆಚ್ಚಿನ ಕ್ಷೇತ್ರಗಳನ್ನು ಅವ್ರಿಗೆ ಮೀಸಲಿಡಬೇಕು. ಅಲ್ಲ ಸರ್, ಈಗ ತಾನೇ ತಮ್ಮಂತ ಹೇಳ್ದಲ್ಲ, ಇಲ್ಲಿ ಲೀಡರ್ನ ಯಾರು ಬೆಳೆಸ್ಯಾರೆ? ಇನ್ನೊಂದು ವಂಶ ಪಾರಂಪರ್ಯವಾಗೇ ಬರಬೇಕು ಅಂತ ಯೋಚನೆ ಮಾಡ್ತಾರೆ ಇವತ್ತೂ. ವಿದ್ಯಾವಂತರಿಗೆ, ಬುದ್ಧಿವಂತರಿಗೆ ಕುಟುಂಬ ರಾಜಕಾರಣ ಜಾಗ ಇಲ್ಲ. ಅದನ್ನು ಶಿವಕುಮಾರ್ ಮಾಡ್ತಾನೆ ಅಂದ್ಕೊಂಡಿದ್ದೀನಿ.
ಎಷ್ಟು ಜಿಲ್ಲೆ ಇದೆ ಎಲ್ಲ ಕಡೆ ಜಿಲ್ಲೆ ಸುತ್ತಿ ಎಲ್ಲ ಕಡೆ ಓಡಾಡಿ ಡಿ ಸಿ ಕಾಂಪೌಂಡ್ ಕೂತ್ಕೊಂಡು ಬಂಗ್ಲೋಲ್ಲಿ ಕೂರಿಸಿ ಕರೆದು ಮಾತಾಡಿ ನೀವು ಒಳ್ಳೊಳ್ಳೆ ಹುಡುಗರನ್ನ ಕರ್ಕೊಂಬಿಡ್ಬೇಕು. 100 ಜನಕ್ಕೆ ಇದ್ದವ್ರಿಗೆ ಟಿಕೆಟ್ ಕೊಡಿ, 50 ಜನಕ್ಕೆ ಒಂದು 30 ಜನಕ್ಕೆ ಮಹಿಳೆ ಕೊಡಿ, 70 ಜನಕ್ಕೆ ಹೊಸ ಹುಡುಗ ಕರೆದು ಕೊಡಿ, ನೀವೇ ದುಡ್ಡಾಗಿ ಗೆಲ್ಲಿಸ್ಕೊಂಬನ್ನಿ. ಭ್ರಷ್ಟಾಚಾರನೂ ಹೋಗುತ್ತೆ, ಒಳ್ಳೆ ಪೀಳಿಗೆ ಬಂದ್ಬಿಡುತ್ತೆ. ಓವರಾಲ್ 2026 ನಮ್ಮ ಇಡೀ ದೇಶದಲ್ಲಿ ರೈತರಿಗೆ ಸುಭಿಕ್ಷವಾಗಿದೆ ಅಂತ ನಾವು ಅನ್ಕೋಬಹುದು. ಮೊದಲೇ ದೇವ್ರಿಗೆ ಏನು ಕಡಿಮೆ ಮಾಡಲ್ಲ. ಓಕೆ.